ಶಿಕ್ಷಣ ಇಲಾಖೆಗೆ ಸಿಗದ ಚುಕ್ಕಾಣಿ ಸಚಿವರೇ ಇಲ್ಲದೆ ಪರದಾಡ್ತಾ ಇರುವಂತಹ ಶಿಕ್ಷಣ ವ್ಯವಸ್ಥೆ. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅಧಿಕಾರ ಸ್ವೀಕರಿಸಿ 1 ತಿಂಗಳು ಕಳೆದರೂ ಕೂಡ ಈಗ ಶಿಕ್ಷಣ ಇಲಾಖೆ ಇನ್ನು ಖಾಲಿ ಇದೆ. ಉನ್ನತ ಶಿಕ್ಷಣ ಹಾಗೂ ಶಾಲಾ ಶಿಕ್ಷಣಕ್ಕೆ ಇಲ್ಲದ ಖಾಯಂ ಸಚಿವರು. ಆರಂಭವಾಯಿತ ಶೈಕ್ಷಣಿಕ ವರ್ಷ, ಪಠ್ಯಪುಸ್ತಕ ಸಮವರ್ಷ, ಶೂಸಾಕ್ಷ್ ವಿತರಣೆಯಲ್ಲಿ ವಿಳಂಬದ ಭೀತಿ. ಮಳೆಗಾಲದ ಹೊಸ್ತಲಲ್ಲಿ ಶಾಲಾ ಕಟ್ಟಡಗಳ ಸುರಕ್ಷತೆಯದ್ದೇ ಚಿಂತೆ. ದೂರು ದುಮಾನುಗಳನ್ನ ಕೇಳುವವರೇ ಇಲ್ಲದಂತಾಗಿದೆ. ಈ ಪರಿಸ್ಥಿತಿಯಲ್ಲಿ ವಾರ್ಷಿಕ ಕಾರ್ಯಕ್ರಮಗಳು ಮತ್ತು ಯೋಜನೆಗಳ ಅನುಷ್ಠಾನದಲ್ಲಿ ಗೊಂದಲ, ವಿದ್ಯಾರ್ಥಿ ಮತ್ತು ಪಾಲಕರಲ್ಲಿ ಆತಂಕ. ಸಮಸ್ಯೆಗಳನ್ನ ಕೇಳುವವರಿಲ್ಲ, ಪರಿಹಾರವನ್ನ ಹೇಳುವವರು ಇಲ್ಲ. ಸಚಿವರನ್ನ ನೇಮಿಸುವಂತೆ ಒತ್ತಾಯ. ಹೊಸ ಶಿಕ್ಷಣ ಮಂತ್ರಿ ಬಂದ್ರೆ ಇಲಾಖೆಯನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ 6 ತಿಂಗಳು ಬೇಕಾಗುತ್ತದೆ. ಶಿಕ್ಷಣ ಬಗೆಗೆ ಅರ್ಥ ಮಾಡಿಕೊಂಡವರನ್ನೇ ಈಗ ಮಂತ್ರಿ ಮಾಡಿ ಅಂತ ಮನವಿಯನ್ನು ಸಲ್ಲಿಸಲಾಯಿತು. ಖಾಸಗಿ ಶಾಲಾ ಒಕ್ಕೂಟಗಳಿಂದ ಮನವಿಯನ್ನು ಸಲ್ಲಿಸಲಾಯಿತು. ಸರ್ಕಾರದಲ್ಲಿ ಮಂತ್ರಿಮಂಡಲ ಬದಲಾವಣೆ ಆಗಿದೆ. ಈ ಒಂದು ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆ ಅತಿ ದೊಡ್ಡ ಮಹತ್ವದ ಇಲಾಖೆ. ಇಡೀ ವ್ಯವಸ್ಥೆಯಲ್ಲಿ ಶಿಕ್ಷಣ ಇಲಾಖೆಯಲ್ಲೇ ಸಾವಿರಾರು ಸಮಸ್ಯೆಗಳಿದ್ದಾವೆ. ನಮ್ಮ ಸಮಸ್ಯೆಗಳಂತೂ ಎಂದಿಗೂ ಬಗೆಹರಿದಂತಹ ಸಮಸ್ಯೆಗಳಿದ್ದಾವೆ. ಇವತ್ತಿನ ದಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಶಿಕ್ಷಣ ಮಂತ್ರಿಗಳು ಇಲ್ಲದೆ ನಾವು ಪರದಾಟ ಮಾಡಬೇಕಾಗಿದೆ. ಅನೇಕ ಸಮಸ್ಯೆಗಳಿದ್ದಾವೆ. RTE ಗೊಂದಲ ಇದೆ, ಅಥವಾ ಸಾಫ್ಟ್ವೇರ್ಗಳು ಅಪ್ಡೇಟ್ ಆಗಿಲ್ಲ, ಇವತ್ತು ತಂತ್ರಾಂಶ ಉಪಯೋಗಿಸಕ್ಕೆ ಯೋಗ್ಯವಾಗಿಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾ ಇದ್ದೇವೆ, ಆದಷ್ಟು ಬೇಗ ಮಂತ್ರಿಮಂಡಲದಲ್ಲಿ ಅದರಲ್ಲೂ ಶಿಕ್ಷಣ ಮಂತ್ರಿಗಳನ್ನ ನಮಗೆ ಒಂದಷ್ಟು ಕಲ್ಪಿಸ್ಕೊಡ್ಬೇಕು. ಇಲ್ಲ ಅಂದ್ರೆ ತುಂಬಾ ದೊಡ್ಡ ಸಮಸ್ಯೆಗೊಳಗಾಗ್ತೀವಿ. ಅದರಲ್ಲೂ ಕೂಡ ಇನ್ನು ಹೊಸ ಶಿಕ್ಷಣ ಮಂತ್ರಿಗಳು ಬಂದ್ರೆ ಇನ್ನು ಅವ್ರಗಳಿಗೆ ಅರ್ಥ ಮಾಡಿಸೋಷ್ಟೊತ್ತಿಗೆ ನಮ್ದು ಮತ್ತೊಂದು 6 ತಿಂಗಳು ಹೋಗುತ್ತೆ. ಹಾಗಾಗಿ ಪ್ರಸ್ತುತ ಏನ್ ಪರಿಸ್ಥಿತಿ ಇದೆ ತಿಳಿದವರು ಅಥವಾ ಶಿಕ್ಷಣ ಕ್ಷೇತ್ರವನ್ನ ಅರ್ಥ ಮಾಡ್ಕೊಂಡಿರ್ತಕ್ಕಂಥವರಿಗೆ ಶಿಕ್ಷಣ ಮಂತ್ರಿಗಳು ಮಾಡಿದ್ರೆ ತುಂಬಾ ಒಳ್ಳೆಯದು ಅನ್ನತಕ್ಕಂಥ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದೇವೆ.